ನಾವು ಅನ್ಯ ವಿಚಾರಗಳನ್ನು ಮಾತನಾಡಿದಾಗ ಅದು ಸರ್ಪದೋಷಕ್ಕೆ ಸಂಬಂಧಪಟ್ಟ ಹಾಗೆ. ಅಕಾಲ ಮರಣ ದೋಷ ಅಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಬ್ರಹ್ಮ ಹುಟ್ಟಿನ ಬೇಳೆ ಸಾಮರ್ಥ್ಯವೇ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ ಸರ್ಪಾಕಾರದಲ್ಲಿ ಇರತಕ್ಕಂಥದ್ದು ನಮ್ಮ ದೇಹಗಳಿಗೆ ಯಾವ ರೀತಿಯಾಗಿ ಶಕ್ತಿಯನ್ನು ನಮ್ಮ ದೇಹಗಳಿಗೆ ಶಕ್ತಿಯನ್ನು ಕೊಡಬೇಕಾದರೆ ನಾವು ಏನು ಮಾಡಬೇಕು? 1/4 kg ಕೇತುಗ್ರಹ ಸರ್ಪಕಾರಕ ಅಂತಾನೆ ಹೇಳ್ತೇವೆ. ಸ್ವಾಮಿ, ನಾವು ಯಾವುದೇ ಸರ್ಪಗಳನ್ನು ನೋಡಿದಿಲ್ಲ. ಹಾಗೆ ರಾಹುರ್ ಬಾಹುಬಲಂ ಅಂತ ಹೇಳ್ತೀವಿ. ನಮ್ಮ ದೇಹಗಳಿಗೆ ಅಂಗಾಂಗಗಳಿಗೆ ಶಕ್ತಿಯನ್ನು ನೀಡತಕ್ಕಂಥವನು ಯಾರು? ರಾಹು ಅಂತ ಹೇಳ್ತೀವಿ. ಅಂದ್ರೆ ಉದ್ದಿನ ಬೇಳೆಯಲ್ಲಿ ನಾವು ಏನಾದರೂ ಒಂದು ಪದಾರ್ಥಗಳನ್ನು ಮಾಡಿದಾಗ ನಮಗೆ ಸ್ವಂತದ ಭಾಗಕ್ಕೆ ಅಥವಾ ಕೈಕಾಲ ಭಾಗಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಉದ್ದಿನ ಸಾಮರ್ಥ್ಯವೇ, ಅದು ಉದ್ದಿನ ಬೇಳೆ ಸಾಮರ್ಥ್ಯವೇ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ರಾಹುರ್ ಬಾಹುಬಲಂ ಅಂತ ಹೇಳ್ತೇವೆ. ಹಾಗೆ ರಾಹುನು ಸಹ ಒಂದು ಸರ್ಪದ ಆಕಾರವಾಗಿರ್ತಕ್ಕಂಥದ್ದು. ರಾಹು ಸರ್ಪ ಆಕಾರದಲ್ಲಿರ್ತಕ್ಕಂಥದ್ದು. ಆ ಸರ್ಪಾಕಾರದಲ್ಲಿ ಇರತಕ್ಕಂಥದ್ದು ನಮ್ಮ ದೇಹಗಳಿಗೆ ಯಾವ ರೀತಿಯಾಗಿ ಶಕ್ತಿಯನ್ನು ಕೊಡ್ತಾನೆಯೋ ಅದೇ ರೀತಿ ಸರ್ಪಕಾರಕಂ ಸಹ ಅಂತ ಹೇಳ್ತೀವಿ. ಚರ್ಮಕಾರಕ ಸರ್ಪಕಾರಕ ಅಂತ ಸಹ ಹೇಳ್ತೀವಿ. ಆ ರಾಹು ನಮ್ಮ ದೇಹಗಳಿಗೆ ಶಕ್ತಿಯನ್ನು ಕೊಡಬೇಕಾದರೆ ನಾವು ಏನು ಮಾಡಬೇಕು ಅಂದ್ರೆ, ದೇವಾಲಯದಲ್ಲಿ ರಾಹುವಿಗೆ ಅರ್ಚನೆಯನ್ನು ಮಾಡಿಸ್ಬೇಕಾಗುತ್ತೆ. ಉದ್ದಿನ ಬೇಳೆ ಪ್ರಮಾಣ ಇರುತ್ತೆ, ಅದಕ್ಕೆ ಆ ಗ್ರಹಕ್ಕೆ ಅದೇ ಪ್ರಮಾಣ ರೀತಿಯಲ್ಲೇ ನಾವು ತಗೊಂಡು ಹೋಗಿ ಕೊಡಬೇಕು. 1/4 kg ಉದ್ದಿನ ಬೇಳೆಯನ್ನು ಧೂಮ್ರವರ್ಣ ಅಂದ್ರೆ ಆ ವಸ್ತ್ರದ ಮುಖಾಂತರ, ಅಂದ್ರೆ ಬ್ರೌನ್ ಕಲರ್ ಅಂತ ಹೇಳ್ತೇವೆ. ಧೂಮ್ರವರ್ಣ ಅಂದ್ರೆ ಆ ವರ್ಣದ ಮುಖಾಂತರವಾಗಿಯೇ ನಾವು ಮಣ್ಣಿನ ಆಕಾರದಲ್ಲಿರ್ತಕ್ಕಂತಹ ಮಣ್ಣಿನ ವರ್ಣದಲ್ಲಿರ್ತಕ್ಕಂತಹ ಆ ವಸ್ತ್ರವನ್ನು ಇಟ್ಟು, ಅಥವಾ ಕೇಸರಿ ವಸ್ತ್ರ ಯಾವುದು ಸಿಕ್ಕಿಲ್ಲ ಅಂದ್ರೆ ಕೇಸರಿ ವಸ್ತ್ರವನ್ನು ಇಟ್ಟು ದಾನವನ್ನು ಮಾಡಿ, ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು. ಅವಾಗ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂತಹ ರಾಹು ಮತ್ತು ಕೇತು, ರಾಹು ದೋಷಗಳು ಎಲ್ಲ ನಿವಾರಣೆ. ಈ ರೀತಿಯಾಗಿ ಮಾಡಿದ್ರೆ ರಾಹುಗಳ ದೋಷ ನಿವಾರಣೆ ಆಗುತ್ತೆ. ಕೇತುಗ್ರಹ ಸರ್ಪಕಾರಕ ಅಂತಾನೆ ಹೇಳ್ತೇವೆ. ಜಾತಕದಲ್ಲಿ ಲಗ್ನ ಸ್ಥಾನದಲ್ಲಿ, ಜನ್ಮಸ್ಥಾನದಲ್ಲಿ ಸಪ್ತಮ, ಅಷ್ಟಮ, ನವಮ, ಏಕಾದಶ, ದ್ವಾದಶ ಸ್ಥಾನದಲ್ಲಿದ್ದಾಗ ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಈ ಸರ್ಪದೋಷ ನಿವಾರಣೆ ಆಗಬೇಕಾದ್ರೆ ನಾವೇನು ಮಾಡಿಸ್ಬೇಕು? ಸರ್ಪ ಸಂಸ್ಕಾರ ವಿಧಿ, ಆಶ್ಲೇಷ ಬಲಿ ಪೂಜೆ, ನಾಗ ಪ್ರತಿಷ್ಠಾಪನೆಯನ್ನು 3 ಈ ವಿಧಾನವನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಸರ್ಪದೋಷ ಇದೆ ಅಂತ ಹೇಳಿದಾಗ ಕುಕ್ಕೆಗೆ ಹೋಗಿ ಮಾಡಿಸಿ ಅಂತ ಹೇಳ್ತೀವಿ. ಕುಕ್ಕೆಯಲ್ಲಿ ಯಾಕೆ ನಾವು ಹೇಳ್ತೇವೆ ಅಂದ್ರೆ, ಕುಕ್ಕೆಯ ಸ್ಥಾನದಲ್ಲಿ ಸಾಕ್ಷಾತ್ ಆ ಸುಬ್ರಹ್ಮಣ್ಯ ಸ್ವಾಮಿ ನಿಲ್ಲಿಸಿರ್ತಕ್ಕಂತಹ ಜಾಗ. ಅವರು ಸಾಮೂಹಿಕದಲ್ಲಿ ಮಾಡಿಸ್ತಾರೋ, ಇಂಡಿವಿಜುವಲ್ ಆಗಿ ಮಾಡಿಸ್ತಾರೋ, ಇಲ್ಲ ನಾವು ಬೇರೆ ಕಡೆ ಮಾಡಿಸ್ಕೊಂಡು ನಾವು ಹೋಗಿ ಕುಕ್ಕೆಯಲ್ಲಿ ದರ್ಶನ ಮಾಡಬಹುದೇ ಅಂತ ಕೇಳೋರು ಇದ್ದಾರೆ. ಆ ರೀತಿಯಾಗಿ ಮಾಡಿಸ್ಕೊಳ್ಬಹುದು. ನಾವು ಸಾಮಾನ್ಯವಾಗಿ ಇಂಡಿವಿಜುವಲ್ ಆಗಿ ನಾವು ಪ್ರತ್ಯೇಕವಾಗಿಯೇ ನಾವು ಮಾಡಿಸ್ಕೊಂಡ್ರೆ ಆ ರಾಹು ಕೇತುಗಳ ಸರ್ಪದೋಷ ನಿವಾರಣೆ ಆಗುತ್ತೆ. ಸರ್ಪದೋಷ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸ್ವಾಮಿ, ನಾವು ಯಾವುದೇ ಸರ್ಪಗಳನ್ನು ಹೊಡೆದಿಲ್ಲ, ಆದರೂ ಸರ್ಪದೋಷ ಇದೆಯಲ್ಲ. ಯಾತಕ್ಕಾಗಿ ಅಂದ್ರೆ, ನಮ್ಮ ಪೂರ್ವಿಕರು ಮಾಡಿದಂತಹ ಪಾಪಕರ್ಮಗಳು ಏನಿರುತ್ತೋ ಅದು ಸರ್ಪದೋಷಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಸರ್ಪದೋಷ ನಾವು ಹಾವನೆ ಕೊಂದು ನಾವು ಸರ್ಪದೋಷವನ್ನು ಪಡಿಬೇಕಾಗಿಲ್ಲ. ದೇವಾಲಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜಾ ಸಂದರ್ಭಗಳಲ್ಲಿ ನಾವು ಅನ್ಯ ವಿಚಾರಗಳನ್ನು ಮಾತನಾಡಿದಾಗ ಅದು ಸರ್ಪದೋಷಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನಾವು ಒಂದು ಸರ್ಪವನ್ನು ಹತ್ಯೆ ಮಾಡಿದಷ್ಟು ಪಾಪವಾಗಿರುತ್ತೆ. ಈ ಪಾಪವನ್ನು ನಾವು ಕಳ್ಕೊಳ್ಬೇಕಾದ್ರೆ ಆ ಪಾಪ ಕರ್ಮಗಳಿಂದಲೇ ನಾವೇ ಸರ್ಪದೋಷಗಳನ್ನು ತಗೊಂತೀವಿ. ಅಂದ್ರೆ ಪೂಜೆ ನಡೀತಾ ಇರುತ್ತೆ, ದೇವಾಲಯದಲ್ಲಿ ಅಭಿಷೇಕ ನಡೀತಾ ಇರುತ್ತೆ. ಯಾರು ಸ್ನೇಹಿತರು ಬಂದ್ರು ಅವಾಗ ಅವರ ಮನೆ ಬಗ್ಗೆ ಮಾತಾಡುವುದು, ಅವರ ಮನೆಯಲ್ಲಿ ಏನು ಮಾಡಿದ್ದಾರೆ ಎಂಬುವ ಮಾತನಾಡುವುದು. ಅಂದ್ರೆ ಆ ಮಾಡತಕ್ಕಂತಹ ಶಿಲೆಗೆ ಅಭಿಷೇಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಟ್ಟು ನಾವು ಮಾತಾಡಿದ್ರೆ ಸರ್ಪವನ್ನು ಕೊಂದಷ್ಟು ಪಾಪ ಬರುತ್ತೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಎಲ್ಲೇ ಒಂದು ಗೃಹದಲ್ಲಿ ಆಗಿರಲಿ, ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಕತೆ ಕೇಳಕ್ಕೆ ಹೋಗ್ತೇವೆ. ಕತೆ ಕೇಳಕ್ಕೆ ಹೋದಾಗ ಕಥೆಯನ್ನು ಆಲಿಸಬೇಕೇ ಹೊರತು ಬೇರೆ ವಿಚಾರಗಳನ್ನು ಮಾತನಾಡಬಾರದು. ಬೇರೆ ವಿಚಾರಗಳನ್ನು ಮಾತನಾಡಿದರೆ ಅದು ಸರ್ಪದೋಷಕ್ಕೆ ಸಂಬಂಧಪಟ್ಟ. ಯಾರಾದರೂ ಸರ್ಪವನ್ನು ಕೊಲ್ಲುತ್ತಾ ಇದ್ರೆ ಅದನ್ನು ತಡಿಬೇಕಾಗುತ್ತೆ. ಇಲ್ಲ, ಕೊಂದಿದ್ದನ್ನು ನೋಡಿದರೆ ಅದಕ್ಕೆ ಸಂಸ್ಕಾರ ವಿಧಿ ಮಾಡದೆ ಹೋದರೆ ಅದು ನಮಗೆ ಸರ್ಪದೋಷಕ್ಕೆ ಸಂಬಂಧಪಟ್ಟ ಹಾಗಿರುತ್ತೆ. ಆದ್ದರಿಂದ ಈ ರೀತಿಯಾಗಿ ನಾವು ಸರ್ಪದೋಷಗಳು ನಾವೇ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ
ಸರ್ಪ ಸಂಸ್ಕಾರ ಪೂಜೆ ಅಂದರೆ ಹಿಟ್ಟಿನಿಂದ ಹಾವಿನ ಆಕಾರವನ್ನು 2 ಆಕಾರವನ್ನು ಮಾಡಿ ಒಂದು ಅಗ್ನಿಕುಂಡಕ್ಕೆ ಸಂಸ್ಕಾರ ವಿಧಿಯನ್ನು ಮಾಡ್ತಾರೆ. ಇನ್ನೊಂದು ಆಕಾರದಲ್ಲಿ ಅದರ ಜೊತೆಗೆ 2 ಮೊಟ್ಟೆಗಳನ್ನು ಇಟ್ಟು ಅದನ್ನು ಅರಳಿ ಮರದ ಹತ್ರ ಇಟ್ಟು ಬನ್ನಿ ಅಂತ ಹೇಳ್ತಾರೆ. ಯಾತಕ್ಕಾಗಿ ಅಂದರೆ ಅದರ ವಂಶ ವೃದ್ಧಿ ಆಗಲಿ ಅಂತ ಹೇಳಿ. ಅದರ ವಂಶ ವೃದ್ಧಿ ಆದ್ರಿಂದ ನಮ್ಮ ವಂಶಗಳು ವೃದ್ಧಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಸರ್ಪ ಸಂಸ್ಕಾರ ವಿಧಿಯನ್ನು ಮಾಡಿಸ್ಕೊಂಡ್ರೆ ಸಾಕು, ಅವರಿಗೆ ಸರ್ಪದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ. ಇದು ಕೇತುಗ್ರಹವಿನ ಒಂದು ವೃದ್ಧಿ ಆಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಅಧಿನಾಯಕನಾಗಿರ್ತಕ್ಕಂಥವನು ಯಾರು? ಮೃತ್ಯುಂಜಯ ಅಂತ ಹೇಳ್ತೀವಿ. ಮೃತ್ಯುಂಜಯ ನಮಗೆ ಗಂಡಾಂತರಗಳು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಗ್ನಿಗಂಡ, ಜಲಗಂಡ, ಮಿಲಗಂಡ, ಮಾರ್ಜಾಲಗಂಡ, ವಾಹನಗಂಡ, ಮೃತ್ಯುಗಂಡ ಅಂತ ಹೇಳಿ. ಮಾರ್ಜಾಲ ಅಂದರೆ ಸಾಮಾನ್ಯವಾಗಿ ಯಾರಿಗೂ ತಿಳಿದಿಲ್ಲ. ಮಾರ್ಜಾಲ ಅಂದರೆ ಬೆಕ್ಕಿನ ಮುಖಾಂತರವಾಗಿ ನಮಗೆ ತಿಳಿಸ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು. ಹಾಗೆ ಅಗ್ನಿಯಲ್ಲಿ ನಾವು ಏನೋ ಒಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಇದ್ದಕ್ಕಿದ್ದಾಗೆ ಬಟ್ಟೆ ಹಾಕಿಕೊಳ್ಳುತ್ತೆ. ಅಗ್ನಿಗಂಡ, ಜಲಗಂಡ, ಜಲದಲ್ಲಿ ನೀರು ಕುಡಿಬೇಕಾದ್ರೆ ಎಲ್ಲೂ ಸಿಗಾಕೊಳ್ಳುತ್ತೆ. ಮಾರ್ಜಾಲಗಂಡ, ವಾಹನಗಂಡ, ವಾಹನದಲ್ಲಿ ಹೋಗಬೇಕಾದ್ರೆ ನಾವು ಸುಮ್ಮನೆ ಬಿದ್ದರೆ ಸಾಕು, ಅದು ಗಂಡಾಂತರಕ್ಕೆ ಸೂಚನೆ. ಎಲ್ಲೋ ಆಗೋದು ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ನಮಗಾಗಿದೆ ಅಂತ. ಅಕಾಲ ಮರಣ ದೋಷ ಅಂದರೆ ಚಿಕ್ಕ ವಯಸ್ಸಿಗೆ ಬ್ರಹ್ಮ ಕೊಟ್ಟಿರ್ತಕ್ಕಂತಹ ವಯಸ್ಸಿಗೆ ಮರಣವನ್ನು ಹೊಂದುವುದು ಬಿಟ್ಟು ಚಿಕ್ಕ ವಯಸ್ಸಿಗೆ ಯಾವಾಗ ನಾವು ಮರಣವನ್ನು ಹೊಂದುತ್ತೇವೋ ಅದು ಅಕಾಲ ಮರಣ ದೋಷ ಅಂತ ಹೇಳ್ತೀವಿ. ಈ ಮರಣ ದೋಷಗಳಿಗೆಲ್ಲ ನಿವಾರಣೆ ಮಾಡ್ತಕ್ಕಂಥವನು ಯಾರು? ಮಹಾಮೃತ್ಯುಂಜಯ ಅಂದರೆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ಮೃತ್ಯುಕಂಟಕಗಳೆಲ್ಲ ನಿವಾರಣೆಯನ್ನು ಮಾಡಿಕೊಂಡು ನಾವು ಹೋಗಬೇಕಾಗುತ್ತೆ. ಇದೆಲ್ಲ ಆದಿತ್ಯಾದಿ ನವಗ್ರಹಗಳ ಬಗ್ಗೆ ನಾವು ಇಷ್ಟೊತ್ತು ನಾವು ತಿಳಿಸ್ತಕ್ಕಂತಹ ವಿಧಿ. ಹಾಗಾದರೆ ನಾವು ವಿವಾಹದಲ್ಲಿ ಬರಿಬೇಕಾದ್ರೆ ಮೇಲ್ಗಡೆ ಶ್ಲೋಕ ಇರುತ್ತೆ. ಆದಿತ್ಯಾದಿ ಗ್ರಹ ಸರ್ವೇ ಸನಕ್ಷತ್ರಾದಿ ಸರಾಶಯ ಕುರ್ವಂತು ಮಂಗಳಂ ನಿತ್ಯಂ ನಿಶ್ಚಯನ ಲಗ್ನ ಪತ್ರಿಕಾ. ಅಂದರೆ ನವಗ್ರಹ ಅನುಜ್ಞೆ ಇಲ್ಲದಿರ ನಾವು ಯಾವುದೇ ಒಂದು ಪತ್ರಿಕೆಗಳನ್ನು ಬರೆಯಲು ಸಾಧ್ಯವಾಗಲ್ಲ. ನವಗ್ರಹಗಳಿಂದಲೇ ನಮಗೆ ಜೀವನವು ನಡೀತಾ ಇರ್ತಕ್ಕಂಥದ್ದು ಎಂಬುದಾಗಿ ನಾನು ಹೇಳಬಹುದಾಗಿದೆ.